ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಮುಂದಿನ ವಿಡಿಯೋಗೆ ಸ್ವಾಗತ. ನಾನು ನಿಖಿಲೇಶ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋನ ಮಾಡಲಿಕ್ಕೆ ರೀಸನ್ ಏನಿಲ್ಲ, ಚಿಕ್ಕದೊಂದು ವಿಷಯವನ್ನು ಹೇಳಬೇಕಿತ್ತು, ಅದಕ್ಕೋಸ್ಕರ ಬಂದಿದ್ದೇನೆ. ಯಾರಿಗಾದರೂ ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಪರ್ಸನಲ್ ಗೈಡೆನ್ಸ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ 6362324224 ಪರ್ಸನಲ್ ಗೈಡೆನ್ಸ್ ಇರುತ್ತೆ. ಅದನ್ನು ಏಕಲವ್ಯ ಅಂತ ನಾವು ನೇಮ್ ಮಾಡಿದ್ದೇವೆ. ಸೊ ಯಾರಿಗಾದ್ರೂ ಜಾಯ್ನ್ ಆಗಬೇಕು ಅಂತಿದ್ರೆ ಪರ್ಸನಲ್ ಗೈಡೆನ್ಸ್ ಕಂಪ್ಲೀಟ್ ಕಾಲೇಜ್ ಲಿಸ್ಟನ್ನು ಕೊಡ್ತೇನೆ. ಅದರಲ್ಲಿ ಫಸ್ಟಿಗೆ ಕಾಲೇಜ್ ಲಿಸ್ಟನ್ನು ಕೊಟ್ಟು ಅದಾದ ನಂತರ ಟಾಪ್ 20 ಇಂಜಿನಿಯರಿಂಗ್ ಕಾಲೇಜು, ಆಮೇಲೆ ಫ್ರಮ್ 20,000 to 50,000 ರ್ಯಾಂಕ್ ಬಂದವರು ಯಾವ್ಯಾವ ಕಾಲೇಜಲ್ಲಿ ಸೀಟ್ ಸಿಗೋ ಚಾನ್ಸಸ್ ಇದೆ ಆ ಕಾಲೇಜ್ ಲಿಸ್ಟನ್ನು ಕೊಡ್ತೇನೆ. ಅದಾದ ನಂತರ 50 to 1 lakh ಬಂದವರಿಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಗೋ ಚಾನ್ಸಸ್ ಇದೆ ಆ ಲಿಸ್ಟನ್ನು ಕೊಡ್ತೇನೆ. ಅದಾದ ನಂತರ 1 lakh ಪ್ಲಸ್, ಅರೌಂಡ್ 1 lakh ಪ್ಲಸ್ ಬಂದವರಿಗೆ ಯಾವ ಕಾಲೇಜಲ್ಲಿ ಯಾವ ಸೀಟ್ ಸಿಗ್ಬೋದು ಆ ಕಾಲೇಜ್ ಲಿಸ್ಟನ್ನು ಕೂಡ ಕೊಡ್ತೇನೆ ಸ್ಟೂಡೆಂಟ್ಸ್. ಅದಾದ ನಂತರ ಅದನ್ನು ಯಾವ ಆರ್ಡ್ರಲ್ಲಿ ನೀವು ಮಾಡಬೇಕು ಅದನ್ನು ಕೂಡ ಹೇಳಿಕೊಡ್ತೇವೆ. ಸೊ ಟಿಲ್ ಯು ಗೆಟ್ ಅ ಬೆಸ್ಟ್ ಡಿಸರ್ವ್ಡ್ ಕಾಲೇಜ್ ಸಿಗೋವರೆಗೂ ನಾನು ನಿಮಗೆ ಹೆಲ್ಪ್ ಮಾಡ್ತೇನೆ. ದಟ್ ಈಸ್ ಏಕಲವ್ಯ. Those who wants to join for personal guidance for counseling, please text me for this number 6362324224. The fees is ₹500. Once after payment, just share me the screenshot so that I can add you to the ಏಕಲವ್ಯ ಗ್ರೂಪಿಗೆ ಆ್ಯಡ್ ಮಾಡ್ತಾರೆ. ಮತ್ತು ಫರ್ದರ್ ಕಮ್ಯುನಿಕೇಷನ್ ಪರ್ಸ್ನಲಿ ನಡೀತದೆ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಾಲ್ ಮಿ ಆರ್ ಟೆಕ್ಸ್ಟ್ ಮಿ ಎನಿ ಟೈಮ್. ನಿಮ್ಮ ಜೊತೆ ನಾನು ಪರ್ಸ್ನಲ್ ಆಗಿ ನಾನೇ ಡೈರೆಕ್ಟ್ ಕಾಂಟ್ಯಾಕ್ಟಲ್ಲಿ ಎಲ್ಲದನ್ನು ಕೂಡ ಹೇಳ್ತೇನೆ ಸ್ಟೂಡೆಂಟ್ಸ್. ಓಕೆ, ಅದೇ ರೀತಿ ಆಲ್ರೆಡಿ ಈಗ ಏಕಲವ್ಯ ಗ್ರೂಪಲ್ಲಿ ಆಲ್ರೆಡಿ ಟಾಪ್ 60 ಕಾಲೇಜಸ್ ಲಿಸ್ಟ್ಗಳನ್ನು ಹಾಕಿದ್ದೇನೆ. ಹಾಗೆ ನಿಮಗೂ ಕೂಡ ಪರ್ಸನಲ್ ಗೈಡೆನ್ಸನ್ನು ಕೊಡ್ತೇನೆ. ಓಕೆ ಫೈನ್. ಹಾಗೆ ಇವತ್ತು ಸೆಕೆಂಡ್ ಇಂಪ್ರೂವ್ಮೆಂಟ್ ಎಕ್ಸಾಮನ್ನು ಕೊಟ್ಟಿದ್ರು. ಇಂಪ್ರೂವ್ಮೆಂಟ್ ಎಕ್ಸಾಮ್ನ ರಿಸಲ್ಟ್ ಬಂದಿದೆ. ಕೆಲವೊಂದಿಷ್ಟು ಜನರಿಗೆ ಖುಷಿಯಾಗಿದೆ, ಕೆಲವೊಂದಿಷ್ಟು ಜನರು ಡಿಸಪಾಯಿಂಟ್ ಆಗಿದ್ದಾರೆ. ಯಾಕೆ ಕೇಳಿದರೆ, ಕೆಲವೊಂದಿಷ್ಟು ಜನರಿಗೆ ಏನಾಗಿದೆ ಅಂತ ಕೇಳಿದರೆ, ಫಾರ್ ಎಕ್ಸಾಂಪಲ್ ಪ್ರೀವಿಯಸ್ ಇಲ್ಲಿ ಯಾರ್ಯಾರು ರಿವ್ಯಾಲ್ಯೂಷನ್ ಹಾಕಿದ್ರು ಅವ್ರದ್ದು ರಿವ್ಯಾಲ್ಯೂಷನ್ ಆದಮೇಲೆ ಮಾರ್ಕ್ಸ್ ಅಪ್ಡೇಟ್ ಆಗಿ ಮಾರ್ಕ್ಸ್ ಎಕ್ಸ್ಟ್ರಾ ಬಂದಿತ್ತು. ಬಟ್ ಇವಾಗ ಆ ಮಾರ್ಕ್ಸ್ ಅಪ್ಡೇಟ್ ಆಗಿದ್ದ ಮಾರ್ಕ್ಸ್ ಕೊಡಲಿಲ್ಲ ರಿಸಲ್ಟಲ್ಲಿ. ಎರಡನೇದು, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಫಾರ್ ಎಕ್ಸಾಂಪಲ್ ಅವರು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸನ್ನು ಬರೆದಿದ್ರೆ, ಅಂದರೆ ಸೆಕೆಂಡ್ ಎಕ್ಸಾಮಿಗೆ ಅದನ್ನು ಫೀಸ್ ಕೊಟ್ಟು ಅದನ್ನು ಅಟೆಂಡ್ ಮಾಡ್ತೀನಿ ಅಂತ ಅವರು ಇದು ಮಾಡಿದರೆ, ಬಟ್ ಏನೋ ಒಂದು ರೀಸನ್ಗೆ, ಹೆಲ್ತ್ ಇಶ್ಯೂನ ಅಥವಾ ಬೇರೆ ಒಂದು ರೀಸನ್ಗೆ ಯಾವುದೋ ಒಂದು ಎಕ್ಸಾಮ್ ಬರೀದೇ ಇದ್ದರೆ ಅಲ್ಲಿ NC ಅಂತ ಬಂದಿದೆ, ನಾಟ್ ಕ್ಲಿಯರ್ಡ್ ಅಂತ ಬರ್ತಾ ಇದೆ. NC ಅಂದರೆ ಏನು ಸ್ಟೂಡೆಂಟ್ಸ್ ಏನು ಅಂದ್ಕೊಂಡಿದ್ದಾರೆ, ಬೆಸ್ಟ್ ಆಫ್ 2 ತಗೊಳ್ಳೋದಲ್ಲ. ಹೇಗಿದ್ರು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ನಾನು ಮ್ಯಾಥಮೆಟಿಕ್ಸ್ ಬರೀಲಿಲ್ಲ, ಎನಿವೆ ಫಸ್ಟ್ ಎಕ್ಸಾಮಲ್ಲಿ ನನಗೊಂದು 85 90 ಇದೆ, ಸೊ ಅದೇ ಬರುತ್ತಂತ ಅಂದ್ಕೊಂಡಿದ್ರು. ಸೊ ಇಲ್ಲಿ ನಾಟ್ ಕ್ಲಿಯರ್ಡ್ ಅಂತ ಬರ್ತಾ ಇದೆ. ಎರಡನೇದು, ಇದು ಪ್ರಾಬ್ಲಮ್ ಆಗ್ತಾ ಇದೆ. ಮೂರನೇದು ಏನಾಗ್ತಿದೆ ಕೇಳಿದರೆ, ಬೇರೆ ಸಬ್ಜೆಕ್ಟ್ಗಳೆಲ್ಲ ಅಪ್ಡೇಟ್ ಆಗ್ತಾ ಇದೆ, ಬಟ್ ಪರ್ಟಿಕ್ಯುಲರ್ಲಿ ಯಾವುದನ್ನು ಹಾಕಿದ್ದೀರೋ ಅದು ಅಪ್ಡೇಟ್ ಆಗಲಿಲ್ಲ. ತುಂಬ ಕನ್ಫ್ಯೂಷನ್ಸ್ಗಳಲ್ಲಿದ್ದಾರೆ. ಸೊ ಇಲ್ಲೂ ಕೂಡ ಮತ್ತೆ ಕನ್ಫ್ಯೂಷನ್. ಸೆಕೆಂಡ್ ಎಕ್ಸಾಮನ್ನು ಮಾಡಿದ್ದಾರೆ, ಅಲ್ಲೂ ಕನ್ಫ್ಯೂಷನ್ಸ್. ಯಾವ ಗನಂದಾರಿ ಕೆಲಸವನ್ನು ಏನು ಪ್ರೂವ್ ಮಾಡಲಿಕ್ಕೆ ಈ ಸೆಕೆಂಡ್ ಎಕ್ಸಾಮನ್ನು ಮಾಡಿದ್ದಾರೆ, ಅಥವಾ ಇವ್ರು ಏನು ಮಾಡ್ತಾ ಇದ್ದಾರೆ, ಏನು ಆಟ ಆಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಆಯಿತಾ. ಇನ್ನು ಮತ್ತೆ ಇವಾಗ ಆಲ್ರೆಡಿ ಥರ್ಡ್ ಎಕ್ಸಾಮ್ ಇದು ಟೈಮ್ ಟೇಬಲ್ ಬಿಟ್ಟಿದ್ದಾರೆ. ಆಯಿತಾ, ಥರ್ಡ್ ಎಕ್ಸಾಮಿಗೆ ಟೈಮ್ ಟೇಬಲ್ ಬಿಟ್ಟಿದ್ದಾರೆ. ನನಗನ್ಸುತ್ತೆ ಸ್ಟೂಡೆಂಟ್ಸ್ ಇದೆಲ್ಲ ಪ್ರೀ ಪ್ಲ್ಯಾಂಡ್ ಆಗಿ ಮಾಡ್ತಾ ಇದೆ ಎಲ್ಲದು. ಯಾಕಂತ ಕೇಳಿದ್ರೆ ನೋಡಿ ಸ್ಟೂಡೆಂಟ್ಸ್, 20ಕ್ಕೆ ಎಕ್ಸಾಮ್, ಕ್ಯಾಲೆಂಡರ್ ಆಫ್ ಈವೆಂಟ್ಸಲ್ಲಿ 20th ಎಕ್ಸಾಮ್ ಅಲ್ಲ ರಿಸಲ್ಟ್ ಅಂತ ಹೇಳಿದ್ರು KCET ಇದು. ಬಟ್ ಸಡನ್ ಆಗಿ ಇವಾಗ ಹೇಳ್ತಾ ಇದ್ದಾರೆ ಪ್ರಾಕ್ಟಿಕಲ್ ಎಕ್ಸಾಮ್ ಇದು ಸ್ವಲ್ಪ ಪ್ರಾಬ್ಲಮ್ ಆಯಿತು, ಸೊ ಪ್ರಾಕ್ಟಿಕಲ್ ಎಕ್ಸಾಮ್ ಆದಮೇಲೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇವಾಗ ಏನು ಕೊಡ್ತಾರೆ ಗೊತ್ತುಂಟ ರೀಸನ್, 29th 30th ಕೊಡೋದಿಲ್ಲ, ಅದಾದಮೇಲೆ ಎಲೆಕ್ಷನ್ ಬಂತು ಅಂತೇಳಿ ಎಲೆಕ್ಷನ್ ನಂತರ ಮಾಡ್ತಾರೆ. ಏನೇನು ಆಗ್ತಾ ಇದೆ ನಂಗೆ ಅರ್ಥ ಆಗ್ತಾ ಇಲ್ಲ. ಯಾಕಂತ ಕೇಳಿದ್ರೆ 24th ಕಾಮಿಡ್ಗೆ ರಿಸಲ್ಟ್ ಇದೆ. ಲಾಸ್ಟ್ ಟೈಮ್ ಏನಾಗಿತ್ತು ಅಂತ ಕೇಳಿದ್ರೆ, ಕಾಮಿಡ್ಗೆ ಸೀಟ್ಸ್ಗಳು ತುಂಬ ಉಳಿದಿರೋ ಕಾರಣ ಪ್ರೈವೇಟ್ ಕಾಲೇಜಸ್ಗಳು ಕಂಪ್ಲೇಂಟ್ ಮಾಡಿದ್ರಂತೆ. ಸೊ ತುಂಬ ಸೀಟ್ಸ್ಗಳು ಉಳಿದಿದೆ ಥ್ರೂ ಕಾಮಿಡ್ಗೆ ಅಂತ. ಸೊ ಈ ಟೈಮು ಇವರು ಪರ್ಪಸ್ಫುಲಿ ಕಾಮಿಡ್ಗೆ ರಿಸಲ್ಟನ್ನು ಫಸ್ಟ್ ಕೊಟ್ಟು, ಕಾಮಿಡ್ಗೆ ಥ್ರೂ ಸ್ಟೂಡೆಂಟ್ಸ್ಗಳು ಇದಾಗಲಿ, ಅಡ್ಮಿಷನ್ ಆಗಲಿ, ಸ್ವಲ್ಪ ಸ್ಟೂಡೆಂಟ್ಸ್ಗಳು ಹೇಗಿದ್ರು ಪ್ಯಾನಿಕ್ ಆಗಿದ್ದಾರೆ. ಆಲ್ರೆಡಿ KEಯಲ್ಲೂ ಕೂಡ KCETಯಲ್ಲೂ ಕೂಡ ತುಂಬ ಮಿಸ್ಟೇಕ್ಸ್ಗಳನ್ನು ಮಾಡಿ ಆಲ್ರೆಡಿ ಸ್ಟೂಡೆಂಟ್ಸ್ಗಳನ್ನು ಇದು ಮಾಡಿದ್ದಾರೆ. ಈವನ್ ಈಗ ರಿಸಲ್ಟ್ನು ಲೇಟ್ ಮಾಡಿ ಸ್ಟೂಡೆಂಟ್ಸ್ ಮತ್ತು ಪೇರೆಂಟ್ಸಲ್ಲಿ ತುಂಬ ಭಯ ಹುಟ್ಟಿಸಿ ಕಾಮಿಡ್ಗೆ ಥ್ರೂನೇ ಅಡ್ಮಿಷನ್ ಆಗಲಿ ಅಂತ ನೋಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. KEದವರು ಅಂತೂ ಇಂತೂ ಎಲ್ಲದೂ ಕೂಡ ಪ್ರೀ ಪ್ಲ್ಯಾಂಡ್ ಆಗಿ ಅಟ್ಟರ್ ಫ್ಲಾಪ್ ಅಂದರೆ ಅಟ್ಟರ್ ಫ್ಲಾಪ್. KEಯಿಂದ ಹಿಡಿದು ಗೌರ್ಮೆಂಟಿಂದ ಹಿಡಿದು ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರೋದಿದ್ದು, ಕಂಪ್ಲೀಟ್ ಸ್ಟೂಡೆಂಟ್ಸ್ ಲೈಫನ್ನು ಬರ್ಬಾದ್ ಮಾಡಲಿಕ್ಕೆ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸ್ಟೂಡೆಂಟ್ಸ್ ಮತ್ತು ಪೇರೆಂಟ್ಸ್ಗಳು ಕನ್ಫ್ಯೂಷನ್ ಸ್ಟೇಟಲ್ಲಿ ಇಡ್ತಾ ಇದ್ದಾರೆ. ಓಕೆ, ಅದು CBSE ಸ್ಟೂಡೆಂಟ್ಸ್ಗೆ ಇರ್ಬೋದು, CBSE ಸ್ಟೂಡೆಂಟ್ಸ್ಗಳಿಗೆ. ಇದರಲ್ಲೂ ಕೆಲವೊಂದು ಕಾಲೇಜಸ್ಗಳು ಹಾಗೆ ಅವ್ರ ಕಾಲೇಜ್ಗಳನ್ನು ರೆಪ್ಯುಟೇಷನ್ ಇಟ್ಕೊಳ್ಳಿಕ್ಕೋಸ್ಕರ ಸ್ಟೂಡೆಂಟ್ಸ್ಗಳನ್ನು ಯಾವುದೋ ಲೆವೆಲಿಗೆ ಪ್ರಿಪೇರ್ ಮಾಡೋದು, JEಗೂ ಯಾವುದೋ ಲೆವೆಲಿಗೆ ಪ್ರಿಪೇರ್ ಮಾಡ್ಲಿಕ್ಕೆ ಹೋಗಿ ಅವ್ರ ಪಾಪ ಈಚೆಗಡೆ JEನೂ ಇಲ್ಲ, ಆಚೆಗಡೆ CETನೂ ಇಲ್ಲ, ಯಾವುದೂ ಇಲ್ದಿದಾಗ ಮಾಡ್ತಾ ಇದ್ದಾರೆ ಕೆಲವೊಂದು ಕಾಲೇಜಸ್ಗಳು. ಅವರ ರೆಪ್ಯುಟೇಷನ್ಗೋಸ್ಕರ ಸ್ಟೂಡೆಂಟ್ಸ್ಗಳ ಲೈಫನ್ನು ಹಾಳು ಮಾಡ್ತಾ ಇದ್ದಾರೆ. JEಯಲ್ಲಿ ಯಾರು ಸ್ಟೂಡೆಂಟ್ಸ್ ವಾಟ್ ಇಸ್ ದ ಸಕ್ಸಸ್ ರೇಟ್, ಯಾಕೆ ನೀವು ಅಷ್ಟು JEಗೆ ಅಷ್ಟು ಮೈಂಡ್ ಕೊಡ್ತಾ ಇದ್ರೆ ನಂಗೆ ಅರ್ಥ ಆಗ್ತಾ ಇಲ್ಲ.
ಕೆಲವೊಂದು ಸ್ಟೂಡೆಂಟ್ಸ್ಗಳಿಗೆ ಅರ್ಥ ಆಗ್ತಾರೆ KCET ಬಿಟ್ಟು ಬಿಡ್ತೀರಾ, ಇಲ್ಲಿ ನೋಡಿದ್ರೆ ಆಚೆ ಕಡೆ KCET ಇಲ್ಲ, ಆಚೆ ಕಡೆ JEE ಇಲ್ಲ, ಏನು ಮಾಡ್ತೀರಾ? ಸೊ ಇದೆಲ್ಲ ಯೋಚನೆ ಮಾಡಬೇಕು. ಪ್ರತಿಯೊಬ್ಬ ಪೇರೆಂಟ್ಗೂ ನಾನು ಹೇಳ್ತಾ ಇರೋದು, ಮಕ್ಕಳನ್ನು ಒಂದು ಕಾಲೇಜಿಗೆ ಸೇರಿಸಲಿಕ್ಕೂ ಮುಂಚೆ ಅಥವಾ ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಇದು ಮಾಡಲಿಕ್ಕೆ ಮುಂಚೆ ಅದು ಆಪ್ಷನ್ ಆಗಿರಬಾರ್ದು. ನಾನು ಹೇಳ್ತೇನೆ ನೋಡಿ, ನನ್ನ ಸ್ವಂತ ಎಕ್ಸಾಂಪಲ್ ಹೇಳ್ತೇನೆ. ನಾನು UPSC ಫುಲ್ ಟೈಮ್ ಆಗಿ ತೊಗೊಳ್ಬೇಕಂತ ಅನ್ಕೊಂಡೆ. 2023 ಎಕ್ಸಾಮನ್ನು ಅಟೆಂಡ್ ಮಾಡಿದ್ದೀನಿ. ಒನ್ ಆಫ್ ದ ಟಫೆಸ್ಟ್ ಎಕ್ಸಾಮ್ ಸೋ ಫಾರ್ 15 ಇಯರ್ಸಲ್ಲಿ ಎಷ್ಟು ಟಫೆಸ್ಟ್ ಕ್ವಶನ್ ಪೇಪರ್ ಬರಲಿಲ್ಲ. ಸೊ ಅವತ್ತೇ ಡಿಸೈಡ್ ಮಾಡಿದೆ UPSC ಮಸ್ಟ್ ಬಿ ಪ್ಲ್ಯಾನ್ ಬಿ ಆಗಿರಬೇಕು ಹೊರತು ಪ್ಲ್ಯಾನ್ ಎ ಆಗಿರಬಾರ್ದು ಅಂತ ಅವತ್ತೇ ಡಿಸೈಡ್ ಮಾಡಿದ್ದೀನಿ. ನೀವು ಅಷ್ಟೇ ಪ್ಲ್ಯಾನ್ ಎ ಅನ್ನು ತಗೊಂಡೋಗಿ ಇದಂತ ಮಾಡೋದಲ್ಲ, ಯಾವುದು JEE ಮೇನ್ಸ್ ಅಥವಾ IITs NITs ಅಂತ ಮಾಡೋದಲ್ಲ. ಇಟ್ ಶುಡ್ ಬಿ ಪ್ಲ್ಯಾನ್ ಎ ಆಗಿ ಏನಾದರೂ ಅಂತ ಒಳ್ಳೇಬೇಕು ಸ್ಟೂಡೆಂಟ್ಸ್. ಅದರ್ವೈಸ್ ಇದನ್ನೆಲ್ಲ ನಂಬ್ಕೊಂಡು ನಿಮ್ಮ ಲೈಫನ್ನು ಬರ್ಬಾದ್ ಮಾಡ್ಕೊಳ್ಬೇಡಿ. ಅರ್ಥ ಆಯ್ತಾ? ಯಾಕಂತ ಕೇಳಿದ್ರೆ ತುಂಬ ಸ್ಟೂಡೆಂಟ್ಸ್ಗಳು ದೇ ಆರ್ ವೆರಿ ಬ್ರಿಲಿಯಂಟ್, ದೇ ಆರ್ ಹಾರ್ಡ್ ವರ್ಕಿಂಗ್, ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ, ತುಂಬ ಬ್ರಿಲಿಯಂಟ್. ಪಾಪ ಅವ್ರ ಮಾರ್ಕ್ಸ್ ಕೇಳಿದಾಗ ನಂಗೆ ತುಂಬ ಬೇಜಾರಾಗುತ್ತೆ. ಕಾಲೇಜ್ಗಳ ರೆಪ್ಯುಟೇಷನ್ ಇರ್ಬೋದು, ಹೇಳ್ತಾ ಇದೆ ಈ ಸರಿ ಇಲ್ದಿರೋ ಪಾಲಿಟಿಷಿಯನ್ಸ್ ಇರ್ಬೋದು, ಈ ಸರಿ ಇಲ್ದಿರೋ ಗೌರ್ನಮೆಂಟ್ ಇರ್ಬೋದು, ಒಂದೊಂದು ಆಡಳಿತ ಏನು ನಡೀತಾ ಇದೆ. ಇವಾಗ ನೋಡಿದೆ ಆ IAS ಆಫೀಸರ್ನ ಅಲ್ಲಿಂದ ಶಿಫ್ಟ್ ಮಾಡಿದ್ದಾರೆ. ಇಲ್ಲಿ ಏನಾಗ್ತಾ ಇದೆ ನಂಗೆ ಅರ್ಥ ಆಗ್ತಾಯಿಲ್ಲ. ಇವರು ಕಾಮಿಡ್ಕೆ ಥ್ರೂ ಪ್ರೈವೇಟ್ ಕಾಲೇಜಸ್ಗಳಿಗೆ ಲಾಸ್ಟ್ ಟೈಮ್ ಕಾಮಿಡ್ಕೆ ಅಡ್ಮಿಷನ್ ಆಗಲಿಲ್ಲ ಅಂತ ಫಸ್ಟ್ ಕಾಮಿಡ್ಕೆ ರಿಸಲ್ಟ್ ಕೊಟ್ಟು ಸೇರಿಕೊಂಡು ಅದಾದಮೇಲೆ KCET ರಿಸಲ್ಟ್ ಕೊಟ್ಟರೆ ಇದಾಗತ್ತಂತ ಮಾಡ್ತಾ ಇದ್ದಾರಾ? ಇಷ್ಟು ದಿವಸ ಗೊತ್ತಿರಲಿಲ್ವ? ಕ್ಯಾಲೆಂಡರ್ ಆಫ್ ಈವೆಂಟಲ್ಲಿ ಅವ್ರಿಗೆ ಗೊತ್ತಿದೆ ಫಸ್ಟ್ ಎಕ್ಸಾಮ್ ನಡೆಸಬೇಕು, ನಾವು ಸೆಕೆಂಡ್ ಎಕ್ಸಾಮ್ ನಡಿಬೇಕು, ಅದೆಲ್ಲ ಪ್ಲಾನ್ ಇಟ್ಕೊಂಡು ಇವರು ಕ್ಯಾಲೆಂಡರ್ ಆಫ್ ಈವೆಂಟನ್ನು ರೆಡಿ ಮಾಡಿರ್ತಾರಲ್ಲ. ಅದು ಹೇಗೆ ಸೆಕೆಂಡ್ ಎಕ್ಸಾಮ್ ರಿಸಲ್ಟನ್ನು ಮತ್ತೆ ಲೇಟ್ ಕೊಟ್ಟಿದ್ದಾರೆ, ಇವತ್ತು ಕೊಟ್ಟಿದ್ದಾರೆ ಬಿಡಿ, ನಿನ್ನೆ 28th ರಿಸಲ್ಟ್ ಅಂತ ಹೇಳಿದ್ದಾರೆ. ಅದು ಯಾವ ರೀತಿ ಮಾಡಿದ್ದಾರೆ ಅವರಿಗೆ ಗೊತ್ತಿದೆ. ಈಗ ಪ್ರಾಕ್ಟಿಕಲ್ ಹೇಳ್ತಾರೆ 27, 28 ಪ್ರಾಕ್ಟಿಕಲ್ ರಿಸಲ್ಟ್ ಬರುತ್ತಂತೆ. ಅದಾದ ನಂತರ ಹೇಳ್ತಾರೆ ಇದೆಲ್ಲ ಮಾರ್ಕ್ಸನ್ನು ಒಟ್ಟು ಸೇರಿಸಬೇಕು, ಅದಕ್ಕೆ ಟೈಮ್ ಬೇಕು ಅಂತ ಹೇಳ್ತಾರೆ. ಇದು 100% ಅಟ್ರ್ ಫ್ಲಾಪ್ ಸ್ಟೂಡೆಂಟ್ಸ್. ಅಟ್ರ್ ಫ್ಲಾಪ್ ಅಂತ ಹೇಳಿದ್ರೆ ಸಿಸ್ಟಮ್ನ ಬಿಗ್ಗೆಸ್ಟ್ ಫೇಲ್ಯೂರ್. ಇದು ಯಾವುದೇ ಗೌರ್ಮೆಂಟ್ ಆಗಿರಲಿ ಸ್ಟೂಡೆಂಟ್ಸ್, ಅದು ಈ BJP ಆಗಿರಲಿ, ಕಾಂಗ್ರೆಸ್ ಆಗಿರಲಿ, JDS ಆಗಿರಲಿ, ಯಾವುದೇ ಆಗಿರಲಿ, ಡಸಂಟ್ ಮ್ಯಾಟರ್ಸ್. ಇಲ್ಲಿ ಸ್ಟೂಡೆಂಟ್ಸ್ಗಳ ಲೈಫಲ್ಲಿ ಆಟ ಆಡ್ತಾ ಇದ್ದಾರೆ. ಇದೇ ರೀತಿ ಮುಂದುವರಿತಾ ಹೋದರೆ ಈ ಎಜುಕೇಷನ್ ಸಿಸ್ಟಮ್ ಅನ್ನೋದೇ ಬರ್ಬಾತಾಗಿ ಹೋಗುತ್ತೆ. ಅದಕ್ಕೆ ಹೇಳ್ತಾರಲ್ಲ, ಏನು ಹೇಳ್ತಾರೆ ನೋಡಿ, ನಮ್ಮ ಕನ್ನಡದಲ್ಲಿದ್ದಾರೆ, ಏನು ಶಿಕ್ಷಣವಂತರಲ್ಲ, ಅದಕ್ಕೆ ಒಂದು ಕನ್ನಡ ವರ್ಡ್ ಇದೆ ಸ್ಟೂಡೆಂಟ್ಸ್, ಪರಾರಿ ಆಗ್ತಾ ಇದ್ದಾರೆ ಬೇರೆ ದೇಶಕ್ಕೆ ಅಂತ. ಏನು ಬೇರೆ ದೇಶಕ್ಕೆ ಪರಾರಿ ಆಗ್ತದೆ? ಇಂಥ ಕಿತ್ತೋದು ಗೌರ್ಮೆಂಟನ್ನು ಇಟ್ಕೊಂಡು, ಯಾವುದೇ ಗೌರ್ಮೆಂಟ್ ಆಗಲಿ, ನಾವು ಪ್ರತಿಯೊಂದು ಹೇಳ್ತಾ ಇರೋದು, ಇಂಥ ಸಿಸ್ಟಮನ್ನು ಇಟ್ಕೊಂಡು ಸ್ಟೂಡೆಂಟ್ಸ್ಗಳಿಗೆ ಆಗಲಿ ಅಥವಾ ಪೇರೆಂಟ್ಸ್ಗಳಿಗೆ ಅದು ಯಾವ ರೀತಿ ಅವ್ರ ಮೇಲೆ ನಂಬಿಕೆ ಬರುತ್ತೆ ಅಲ್ವಾ? ಎಂಥ ಏನಂದ್ರೆ ಕೇಳಿ ಪ್ರತಿ ವರ್ಷ ಇದೆ. ಈ ವರ್ಷ ಅಂತೂ ಕಂಪ್ಲೀಟ್ ಕಂಪ್ಲೀಟ್. ಫಸ್ಟ್ ಎಕ್ಸಾಮಲ್ಲೂ ಕನ್ಫ್ಯೂಷನ್, CETಯಲ್ಲೂ ಕನ್ಫ್ಯೂಷನ್, ಸೆಕೆಂಡ್ ಎಕ್ಸಾಮಲ್ಲೂ ಕನ್ಫ್ಯೂಷನ್. ಇನ್ನು ಏನು ಮಾಡ್ತಾರೋ ರಿಸಲ್ಟಲ್ಲೂ ಕನ್ಫ್ಯೂಷನ್. ಇನ್ನು ಮುಂದೆ ಕೌನ್ಸಿಲಿಂಗ್ ಮಾಡುವಾಗ ಏನು ಮಾಡ್ತಾರೋ, ಇನ್ನು KCET ರಿಸಲ್ಟ್ ಅನ್ನೋದು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೋ ಅದರಲ್ಲೂ ನನಗೆ ಶಾರ್ ಇಲ್ಲ. 50% ತಗೊಳ್ತಾರೋ, ಇನ್ನೇನು 100% KCET ತಗೊಳ್ತಾರೋ ಗೊತ್ತಿಲ್ಲ. ಓಕೆ, ಸೊ ಟೋಟಲಿ ನನಗೆ ಈ ಸಿಸ್ಟಮ್ ಮೇಲೆ ಇದಾಗಿ ಹೋಗಿದೆ. ಎಲ್ರಿಗೂ ಹೇಳೋದಿಷ್ಟ, ನೀವು ದಯವಿಟ್ಟು ಈಗ ಬಂದಿರೋ ಮಾರ್ಕ್ಸನ್ನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಯಾವುದಕ್ಕೂ ಪ್ಯಾನಿಕ್ ಆಗಬೇಡಿ. ಸ್ಟೂಡೆಂಟ್ಸು ಕೆಲವೊಂದು ಏನಾಗಿದೆ ಅಂತ ಕೇಳಿದ್ರೆ, ಫಿಸಿಕ್ಸಲ್ಲಿ 90+ ಇದ್ದು, ಕೆಮಿಸ್ಟ್ರಿಲಿ 90+ ಇದ್ದು, ಮ್ಯಾಥ್ಸಲ್ಲೂ 92 ಇದ್ದಿತ್ತು. ಪಾಪ ಅದನ್ನು ಇಂಪ್ರೂವ್ ಮಾಡಬೇಕಂತ ಅವರು ಎಕ್ಸಾಮ್ ಬರೀಬೇಕಂತ ಕಟ್ಟಿದ್ರು. ಬಟ್ ಬಿಕಾಸ್ ಆಫ್ ಸಮ್ ರೀಸನ್ ಹೆಲ್ತ್ ಇಶ್ಯೂಯಿಂದ ಅಟೆಂಡ್ ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕಂತ ಕೇಳಿದ್ರೆ ಅವರೇ ಹೇಳಿದ್ರಲ್ಲ ಯಾವುದು ಬೆಸ್ಟ್ ಆಫ್ 2 ತಗೊಳ್ತೀನಂತ. ಸೊ ಈಗ ನೋಡಿದರೆ ಅದು ರಿಸಲ್ಟಲ್ಲಿ ನಾಟ್ ಕ್ಲಿಯರ್ಡ್ ಅಂತ ಬರ್ತಾ ಇದೆ. ಆ ಹುಡುಗಿದು, ಆ ಸ್ಟೂಡೆಂಟಿದು, ಆ ಪ್ಯಾರೆಂಟಿದು ಮೆಂಟಾಲಿಟಿ ಹೇಗಿರ್ಬೋದು ಆ ಟೈಮಲ್ಲಿ. ಇನ್ನೇನು ಮಾಡೋದು? ನಾಟ್ ಕ್ಲಿಯರ್ಡ್ ಅಂತ ಬಂದರೆ ಪಾಸ್ ಆಗ್ತಿದ್ರೆ ಇನ್ನು 1 ವರ್ಷ ವೇಸ್ಟ್ ಮಾಡೋದಾ? ಸೊ ಇದೆಲ್ಲ ತುಂಬ ಬೇಜಾರಲ್ಲ ಸ್ಟೂಡೆಂಟ್ಸ್. ಸೊ ಏನಾಗ್ತದೆ ನಂಗೆ ಅರ್ಥ ಆಗ್ತಿಲ್ಲ. ಬಟ್ ನೋಡೋಣ, ವೆಯ್ಟ್ ಮಾಡೋಣ. ನಾನು KE ಅವ್ರಿಗೆ ಕಾಲ್ ಮಾಡಿದ್ದೆ, ಬಟ್ ಅವರಂತೂ ರಿಸೀವ್ ಅಂತೂ ಮಾಡೋದಿಲ್ಲ, ರೆಸ್ಪಾಂಡ್ ಅಂತೂ ಮಾಡೋದಿಲ್ಲ. ನೋಡೋಣ ಏನೇನು ಅಪ್ಡೇಟ್ಗಳು ಬರುತ್ತೆ ಅಂತ. ಯಾವುದೇ ಸ್ಟೂಡೆಂಟ್ಸ್ಗಳು ಈಗ ನಾಟ್ ಕ್ಲಿಯರ್ಡ್ ಬಂದಿದ್ರೆ ಟೆನ್ಷನ್ ತೊಗೊಳ್ಬೇಡಿ, ವಿಲ್ ವೆಯ್ಟ್ ಆ್ಯಂಡ್ ವಾಚ್. ಓಕೆ, ಏನೋ ಒಂದು ಒಳ್ಳೇದು ಬರುತ್ತಂತ ಯೋಚನೆ ಮಾಡೋಣ, ಆಯಿತಾ? ಎಲ್ರಿಗೂ ಹೇಳ್ತಾ ಇರೋದು, ಮುಂದೆನೂ ಕೂಡ ಇದೇ ರೀತಿ ಸಿಸ್ಟಮ್ಗಳು ಮುಂದುವರೆದ್ರೆ ನಮ್ಮ ದೇಶದಲ್ಲಿ ಯಾರು ಎಜುಕೇಟೆಡ್ ಯಾರು ಇಲ್ಲಿರೋದಿಲ್ಲ. ಅದಕ್ಕೆ ಎಲ್ಲರೂ ಕೂಡ ಪ್ರತಿಭಾ ಪಲಾಯನ ಅಂತ ಕರೀತಾರೆ. ಪ್ರತಿಭಾ ಪಲಾಯನ ಅಲ್ಲ, ಇಂಥ ವರ್ಸ್ಟ್ ಎಜುಕೇಷನ್ ಸಿಸ್ಟಮನ್ನು ಇಟ್ಕೊಂಡು, ಗೌರ್ಮೆಂಟನ್ನು ಇಟ್ಕೊಂಡು, ಇಂಥ ಸಿಸ್ಟಮನ್ನು ಇಟ್ಕೊಂಡ್ರೆ ಎಲ್ಲಿ ಬೆಳೀತದೆ? ಪ್ರತಿಯೊಬ್ಬರಿಗೂ ಸೇರಿಸಿ ಹೇಳ್ತಾ ಇರೋದು, ಆ ಗೌರ್ಮೆಂಟ್ ಈ ಗೌರ್ಮೆಂಟ್ ಅಂತಲ್ಲ. ಸ್ಟೂಡೆಂಟ್ಸ್ಗಳ ಲೈಫಲ್ಲಿ ಆಟ ಆಡ್ತಾ ಇದ್ದಾರೆ. ಏನಾಗುತ್ತೋ ಗೊತ್ತಿಲ್ಲ ಸ್ಟೂಡೆಂಟ್ಸ್. ಓಕೆ, ಇದಿಷ್ಟು ಕನ್ವೆ ಮಾಡಬೇಕಾಗಿತ್ತು. ಯಾರು ಟೆನ್ಷನ್ ತೊಗೊಳ್ಬೇಡಿ, ನೋಡೋಣ, ವಿಲ್ ವೆಯ್ಟ್ ಆ್ಯಂಡ್ ವಾಚ್ ಏನಾಗುತ್ತೆ ನೋಡೋಣ. ನಾಳೆ ನಾನು KEಗೆ ಕಾಲ್ ಮಾಡ್ತೇನೆ, ಅವ್ರು ಏನು ಹೇಳ್ತಾರೆ ನೋಡಿ ನಿಮಗೆ ಅಪ್ಡೇಟ್ ಕೊಡ್ತೇನೆ ಇಫ್ ದೇ ರೆಸ್ಪಾಂಡ್, ಆಯಿತಾ? ಅದರ್ವೈಸ್ ಯಾರಿಗಾದ್ರೂ ಏನಾದರೂ ಅಪ್ಡೇಟ್ ಬಂದಿದ್ದಿದ್ರೆ, ಅಂದರೆ NC ಅಂತ ಬರ್ತಾ ಇದೆ, ಅಟೆಂಡ್ ಆಗದೆ ಇದ್ದವರಿಗೆ ನಾಟ್ ಕ್ಲಿಯರ್ಡ್ ಅಂತ ಬರ್ತಾ ಇದೆ. ಏನು ಪ್ರಾಬ್ಲಮ್ ಆದರೂ ಅದನ್ನು ಸಾಲ್ವ್ ಮಾಡಲಿಕ್ಕೆ ಏನಾದರೂ ಇದೆಯಾ, ಅಥವಾ KCET ರಿಸಲ್ಟ್ ಟೈಮಲ್ಲಿ ಅದು ಅಪ್ಡೇಟ್ ಆಗುತ್ತಾ, ಏನಾದರೂ ಗೊತ್ತಾದರೆ ದಯವಿಟ್ಟು ಹೇಳಿ ಸ್ಟೂಡೆಂಟ್ಸ್, ಆಯಿತಾ? ಓಕೆ ಸ್ಟೂಡೆಂಟ್ಸ್, ನಾನು ಇದನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇದೊಂದು ಕನ್ವೆ ಮಾಡಬೇಕಿತ್ತು ಮೆಸೇಜ್, ಅದಕ್ಕೆ ಬಂದಿದ್ದೇನೆ. ಸೊ ಮುಂದಿನ ಸಿಸ್ಟಮ್ಗಳು ಎಲ್ಲ ನಮ್ಮ ಮೇಲೆ ಇರುತ್ತೆ, ಮುಂದಿನ ಭಾವಿ ಪ್ರಜೆಗಳು ನಾವೆಲ್ಲ ಅದಕ್ಕೋಸ್ಕರ. ಓಕೆ ಸ್ಟೂಡೆಂಟ್ಸ್, ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್, ಸೈನಿಂಗ್ ಆಫ್. ಅಂಟಿಲ್ ದ್ಯಾಟ್, ಟೇಕ್ ಕೇರ್ ಸ್ಟೂಡೆಂಟ್ಸ್, ಲವ್ ಯು ಆಲ್, ಬಾಯ್.